ಮತ್ತೆ ಪಾರು ಏನು ವಿಶೇಷ? ಕೇಳಬೇಕು ಅಂತಾನೆ ಬಂದಿದ್ದೀನಿ, ಆದರೆ ಆಗ್ತಿಲ್ಲ. ಏನು ವಿಶೇಷ ಅಂತ ನಾನು ಕೇಳ್ತೀನಿ, ಇರೋ ವಿಷಯನೇ ನಾನು ಹೇಳಕ್ಕಾಯ್ತಿಲ್ಲ. ಇವಾಗ ಹೇಳು ಪಾರು, ಏನೋ ಹೇಳ್ಬೇಕು ಅಂತಿದ್ದಲ್ಲ. ಮೊದಲು ನೀನು ಹೇಳು ಮಾವ. ಅದ್ಯಾಕೆ? ಯಾಕೆ ಅಂದರೆ ರೇಷನ್ ಕಾರ್ಡಲ್ಲಿ ಮೊದಲು ಹೆಸರಿರೋದು ನನ್ನ ಮಾವಂದಲ್ವಾ, ಅದಕ್ಕೆ ಅವನೇ ಹೇಳಿ. ಹಲೋ ಮೇಡಮ್. ಹಾ, ಆದ್ರೆ ಆಧಾರ್ ಕಾರ್ಡ್ನಾಗೆ ನಿನ್ನ ಹೆಸರು ಮೊದಲಿರೋದು. ಹೇಳು ಹೇಳು. ಸರಿ, ನಾನೇನೋ ಕೇಳ್ತೀನಿ, ಇಲ್ಲ ಅಂತ ಹೇಳ್ಬಾರ್ದು. ಹೇಳು ಪಾರು. ಹಾಂ, ಅದು ನಮ್ಮ ರತ್ನ ಈ ಥರ ಮದುವೆ ಮಾಡ್ಕೊಂಡು ಇನ್ನೊಂದು ಮನೆಗೆ ಹೋಗಿದ್ದಾಳಲ್ಲ, ಪಾಪ ಅಲ್ಲಿ ಅವಳಿಗೆ ಅಡ್ಜಸ್ಟ್ ಆಗ್ತಿದ್ಯಾ ಇಲ್ವಾ, ಏನು ಕಷ್ಟ ಆಗ್ತಿದ್ಯೋ ಏನೋ ಗೊತ್ತಾಗ್ತಿಲ್ವಲ್ಲ. ಅವಳ ಜೊತೆ ಯಾರಾದರೂ ಇದ್ದರೆ ಅವಳಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೇನೋ ಅಂತ ಅನಿಸ್ತು. ನಾವು ನೆನ್ನೆ ರಾತ್ರಿ ಬೇರೆ ಇದಕ್ಕೆ ನಂಗೆ ಹೊರಗೆ ಬಂದುಬಿಟ್ವಿ. ಅವಳು ಪಾಪ ಹೆದರ್ಕೊಂಡಿರ್ತಾಳೋ ಏನೋ, ನಮ್ಮನೆಯವರು ಅಂತ ಅವಳ ಜೊತೆಲಿ ಯಾರಾದರೂ ಒಬ್ಬರು ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಏನು ಶಿವನೇ ಇದು, ಬಾರು ಕ್ಯಾಮ್ರಾ ಇಟ್ಬಿಟ್ಟವಳ, ಹೆಂಗೆ ಇರೋ ವಿಷಯನ ಹಂಗೆ ಹೇಳ್ತಾವಳೆ. ಅದಕ್ಕೆ ಪಾರು ಏನು ಅನ್ಕೊಂಡಿದ್ದೀನಿ ನೀನು? ನಾನು ಒಂದು 2 ದಿನದ ಮಟ್ಟಿಗೆ ನಾನು ತವ್ರ ಮನೆಗೆ ಹೋಗ್ಬಿಟ್ಟು ಬರಲ್ಲ. ವೈದ್ಯರು ಹೇಳಿದ್ದು ಆರೆಂಜ್ ಜ್ಯೂಸು, ಪೇಷಂಟ್ ಕೇಳಿದ್ದು ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸ್ ಕುಡಿ ಪಾರು, ಕುಡಿ ಆರೆಂಜ್ ಜ್ಯೂಸ್ಗೆ ಜೈ. ಕುಡಿ. ಅಲ್ಲ ಮಾವ, ಏನು ಹೇಳು, ನಾನು ಹೋಗಿ ಬರಲಾ? ಅಯ್ಯೋ, ನಿಮ್ಮಪ್ಪನ ಮನೆಗೆ ಹೋಗಕ್ಕೆ ಯಾರಪ್ಪನ್ ಕೇಳಬೇಕು? ಆರಾಮಾಗಿ ಹೋಗು. ಏನು ಮಾವ ಇದು? ನಾನು 2 ನಿಮಿಷ ಕಾಣಿಸ್ಲಿಲ್ಲ ಅಂದ್ರೆ ಆಕಾಶ ಭೂಮಿ ಒಂದು ಮಾಡೋ ನೀನು 2 ದಿನದ ಮಟ್ಟಕ್ಕೆ ಹೋಗಿ ಬರ್ತೀನಿ ಅಂದ್ರು ಆರಾಮಾಗಿ ಕಳಿಸ್ಕೊಡ್ತಿದ್ಯಲ್ಲ, ಅದು ಇಷ್ಟು ಖುಷಿಯಾಗಿ. ಯಾಕೋ ನಿನ್ನ ಮೇಲೆ ಡೌಟ್ ಬರ್ತಿದೆಯಲ್ಲ ನನಗೆ. ಹೆಂಡ್ತಿರ್ತವ್ರ ಮನೆಗೆ ಹೋದ ತಕ್ಷಣ ನಾವು ಏನು ಬೇಕಿದ್ರೂ ಮಾಡ್ಬೋದು ಅನ್ನೋ ಗಂಡಸ್ರ ಸಾಲಿಗೆ ಏನಾದರೂ ಜಾಯ್ನ್ ಆಗಿದ್ಯಾ? ಯಪ್ಪ ಇಲ್ಲ ಬರೋ, ಇಲ್ಲ. ಏನ್ ಬರೋ ನೀನು? ನಿನ್ ಖುಷಿನೇ ನನ್ನ ಖುಷಿ ಅಂತ ನೀನು ಕಳ್ಸ್ಕೊಡ್ತಿದ್ರೆ ನಾನು ನೀನು ಈ ಓವರ್ ಆ್ಯಕ್ಟಿಂಗ್ ನೋಡ್ತಿದ್ದಾಗಲಿ ಡೌಟ್ ಜಾಸ್ತಿ ಆಗ್ತದೆ. ಗೋಡಂಬಿನ ಗೊರಕೆ ಹಣ್ಣು ನಾನು ಹೋದಾಗ ಇವ್ರ ಮೇಲೆ ಒಂದು ಕಣ್ಣಿಟ್ಟಿ, ನಮ್ಗೆ ಯಾಕೋ ನಂಬಿಕೆನೇ ಇಲ್ಲ. ಕಣ್ಣಿನಲ್ಲಿ ಕಣ್ಣನ್ನಿಟ್ಟು ನೋಡ್ತಾ ಇರ್ತೀವಿ, ನೋಡ್ಕೋತೀವಿ. ನೋಡ್ಕೊಳ್ಳಿ. ಕಣ್ಣಿನಲ್ಲಿ ಕೈಯ ಇಟ್ಟು ಆಡಿಸಿ ಬಿಡ್ತೀನಿ. ಮಗ ಒಪ್ಕೊಂಡು ಗೊತ್ತಾಗಲೇ ಇಲ್ವಲ್ಲ. ಮಾವಯ್ಯ ಬನ್ನಿ. ಯಾಕವ ಲೇಟು? ಅಯ್ಯೋ, ನಿಮ್ಮ ಮಗ ಏನು ಅನ್ಕೋತಾನೆ ಏನೋ ಅಂತ ಸ್ವಲ್ಪ ಬೀಗ ಹಿಡಿದಿಟ್ಟು ಹೇಳ್ಬೇಕಲ್ಲ, ಅದಕ್ಕೆ ಲೇಟ್ ಆಗೋದು. ಅವ್ನು ಒಪ್ಕೊಂಡ? ಎಲ್ಲ ವ್ಯವಸ್ಥೆ ಆಗಿದೆ. ನಾನು ನೀವು ನಮ್ಮ ಅಪ್ಪನ ಮನೆಗೆ ಹೋಗ್ಬೇಕು ಅಷ್ಟೇ. ಅತ್ತೆಗೆಲ್ಲೂ ಹೇಳಿಲ್ಲ ಅಲ್ವಾ? ಇಲ್ಲ. ಮಮ್ಮಿ ಒಂದು ಕೆಲಸ ಮಾಡಿ, ನನ್ನ ಬಿಟ್ಟು ಬರ್ತೀನಿ ಅಂತ ಅಷ್ಟೇ ಹೇಳಬೇಕು, ಬೇರೇನೂ ಹೇಳ್ಬೇಡಿ. ಅವು ನನ್ನ ಬಿಟ್ಟಿರಕ್ಕಿಲ್ಲವ. ನೀವು ಬಿಟ್ಟಿರ್ತೀರಾ? ಬಿಟ್ಟಿರ ಕಣ, ನಮಗೂ ಕಷ್ಟ ಆಯ್ತದೆ. ಕ್ಯೂಟ್ ಮಾವಯ್ಯ. ಆದರೆ ಇದು ಅಮ್ಮ ಮಗ ಒಂದಾಗಲಿ ಅಂತ ಮಾಡ್ತಿರೋದಲ್ವಾ, ಒಂದು 2 ದಿನ ಓಕೆನಾ? ನಾನು ನನ್ನ ಗಂಡನ ಬಿಟ್ಟು ಬರ್ತಿಲ್ವಾ? ಸರಿ, ನೀನು ಹೇಳ್ತಿದ್ದೀಯ ಅಂತ ನಾನು ಕೇಳ್ತೀನಿ. ಹೊಸ ಇರು, ನಾನು ಕರಿತೀನಿ. ಶಾರು, ಓ ಬಂದೆ. ಬಾ ಶಾರು. ರತ್ನ ನೋಡೋಕ್ಕೆ ಅವಳು ತವ್ರ ಮನೆಗೆ ಹೋಗ್ತಾಳೆ, ಅವಳನ್ನ ಬಿಟ್ಬಿಟ್ಟು ಬರ್ತೀನಿ. ಹೌದೇನವ? ಹ್ಞೂ ಅತ್ತೆ, ಪಾಪ ನಮ್ಮ ರತ್ನ ಈ ಮನೇಲಿ ಇತ್ತವಳು ಇನ್ನೊಂದು ಮನೆಗೆ ಹೋಗಿದ್ದಾಳಲ್ಲ, ಅಲ್ಲಿ ಅವಳಿಗೆಲ್ಲ ಕಂಫರ್ಟ್ ಆಗಿರಬೇಕು, ಅಡ್ಜಸ್ಟ್ ಆಗಬೇಕು. ಅದಕ್ಕೆ ಅವಳ ಜೊತೆ ಯಾರಾದರೂ ಗೊತ್ತಿರೋರಿದ್ರೆ ಅವಳಿಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೋಗ್ಬರೋಣ ಅಂದ್ಕೊಂಡೆ. ಹೌದು ಕಣವ, ನೀ ಹೇಳ್ತಾ ಇರೋದು ನೋಡಿದ್ರೆ ನನಗೂ ಬರಬೇಕು ಅಂತ ಮನಸ್ಸಾಯ್ತದೆ. ಆದರೆ ಬೇಡ, ನೀನು ಹೋಗ್ಬಾ. ಬರವ, ನಡಿಯವ್ವ, ತಡ ಆಯ್ತದೆ.
ರೀ ಬಾರನ್ನ ಬಿಟ್ಟು ನೀವು ಬೇಗ ಬಂದ್ಬಿಡಿ. ಯಾಕೆಂದರೆ ನನ್ನ ಮಗ ಶಿವು ಬಂದರೆ ನಾನು ನೋಡಿದ್ರೆ ಬೇಸರ ಆಗ್ತಾನೆ, ಮತ್ತು ಅವ್ನು ಬಂದಾಗ ಇಲ್ಲಿ ಮಾತಾಡೋಕ್ಕೆ ಯಾರೂ ಇಲ್ಲ ಅಂದರೆ ನೋವು ಮಾಡ್ಕೊತಾನೆ. ಬೇಗ ಬಂದ್ಬಿಡಿ. ಆಯಿತು ಕಣವ, ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ನಡಿ ಪರವ, ನಡಿ ಬರ್ತೀನಂತೆ, ಹುಷಾರು. ನಡಿ. ಮಕ್ಕಳವ ಇವ್ರು ನೋಡಿದ್ರೆ ಹೋದ್ರು, ಅವನು ಬಂದ್ಬಿಟ್ರೆ. ಏನು ಮುಖ ನೋಡ್ತಿದೀಯ? ನಿನ್ನ ಜಾಗ ಇದಲ್ಲ. ಅದೇ ತಿನ್ನೋ ತಟ್ಟೆಗೆ ಬಾಯಿ ಹಾಕಿದ್ರೆ ಅದೇ ತೆಗಿತೀನಿ. ನಿನ್ನ ಏನ್ ಮಾಡ್ತಿದ್ಯಾ? ಮುಚ್ಚೋ ಬಾಯಿ. ಈ ಮನೆಯಲ್ಲಿ ನಿನಗಾಗ್ಲಿ ನಿನ್ನ ಹೆಂಡತಿಗಾಗ್ಲಿ ಈ ಮನೇಲಿರೋ ಹೆಂಗಸ್ರಿಗಾಗ್ಲಿ ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋದಷ್ಟೇ ಕೆಲಸ. ಬೇರೆದಕ್ಕೆ ನಾಲ್ಗೆ ಬರ್ಕೂಡ್ದು. ಯಾಕ್ರಿ ಈ ಥರ ಎಲ್ಲ ನಡ್ಕೊಳ್ತಿದ್ದೀರಾ? ನಿಮ್ಗೇನಾಗಿದೆ? ಏಯ್! ಹೆಣ್ಣಿನ ನಾಲ್ಗೆ ಮನೆಗೆ ಮೈಲಿಗೆ, ನೆನಪಿರ್ಲಿ. ಯಾರೇ ನಿನ್ನ ಮಾವ? ನಾನೇ ನಿಮ್ಮ ಮನೆಯಿಂದ ಹೆಣ್ಣು ತರಬೇಕು ಅಂತ ನಾನು ಬಯಸಿದ್ನ? ಯಾವತ್ತಿಗೂ ಇಲ್ಲ. ಪಯ್ಯ, ಯಾಕಪ್ಪಯ್ಯ? ರತ್ನ ನಿನ್ನ ಅವ್ರ ಮನೆ ದೇವರು ಅನ್ಕೊಂಡವಳೆ. ನಾನು ಪಂಚಾಯತಿನಲ್ಲಿ ಕೂತ್ರೆ ಅಳುವ ಮಗು ಕೂಡ ಕಪ್ಪಿಸಿಕೊಂಡು ಸುಮ್ಮನಾಗ್ಬಿಡುತ್ತೆ. ಅಂಥದ್ರಲ್ಲಿ ಅವತ್ತು ಪಂಚಾಯತಿನಲ್ಲಿ ನನ್ನ ವಿರುದ್ಧ ಕೈ ಎತ್ತಿದೆಯಲ್ಲ, ಅವತ್ತೇ ನೀನು ನನ್ನ ಮಗ ಅನ್ನೋದನ್ನ ಮರೆತುಬಿಟ್ಟೆ. ನೀನೇ ನನ್ನ ಮಗ ಅಲ್ಲ ಅಂದಮೇಲೆ ಇವಳು ನನ್ನ ಸೊಸೆನೇನು? ಕತ್ತೆ ಮೇಲೆ ಅತ್ತೆ ಕೂತ್ರೆ ಕೊಡೆ ಹಿಡಿಯೋದಕ್ಕೆ ಮಾವನೇ ಬರಬೇಕು. ಆದರೆ ಈ ಕತ್ತೆಗೆ ಬಾಡಿಗೆ ಕತ್ತೆಗಿಂತ ಹೆಚ್ಚು ಕಡಿಯಾಗಿ ಕಾಣ್ತೀನಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.